ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಈ ಸಲ IPL ಅಲ್ಲಿ RCB ತಂಡ ಗೆದ್ದಿರೋ ಅಂಥದ್ದು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ RCB ಟೀಮ್. ಈ ಸಲ ಕಪ್ಪು ನಮ್ಮದು. ಫ್ರೆಂಡ್ಸ್, ನೋಡೋಣ ಅಂತ ಇವತ್ತು ಒಂದು ಸಿದ್ದರಾಮಯ್ಯ ಸರ್, CM ಸಿದ್ದರಾಮಯ್ಯ ಸರ್ ಇರ್ಬೋದು, DK ಶಿವಕುಮಾರ್ ಸರ್ ಅವ್ರಿಗೊಂದು ಸನ್ಮಾನ ಪ್ರೋಗ್ರಾಮ್ ಇಟ್ಟಿದ್ರು ಇದೊಂದು ಸೌಧದಲ್ಲಿ. ಸರಿ ಅಂದ್ಬಿಟ್ಟು ನೋಡೋದಕ್ಕೆ ಅಂತ ಹೋಗಿದ್ದೋ. ಅಪ್ಪಾ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. RCB ಫ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್, ಬೆಂಕಿ. ಅಷ್ಟು ಜನ ಇದ್ದರು. ಒಳ್ಳೆ ಜೇನುಗೂಡಲ್ಲಿ ಹುಳಗಳಿರುತ್ತೆ ನೋಡಿ, ಜೇನುಗೂಡಲ್ಲಿ ಆ ರೀತಿ ಇದ್ದರು. ಜೇನು ಹುಳ ಥರ ಇದ್ದರು. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಜನ. ಯಾವ ಬಸ್ ಮೇಲೆ ನೋಡಿ, ಯಾವ ಆಟೋ ಮೇಲೆ ನೋಡ್ರಿ, ಆ ಮರದ ಮೇಲೆ ನೋಡ್ರಿ, ಜನ 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 ಜಾತ್ರೆ ಅಂತಲೇ ಹೇಳೋ ಅಷ್ಟು ಜನ. ಫ್ರೆಂಡ್ಸ್, ಇವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಫ್ಯಾನ್ಸ್ ಅಂದರೆ ಅಷ್ಟು ಫ್ಯಾನ್ಸ್ ಎಲ್ಲ RCB ಫ್ಯಾನ್ಸಲ್ಲಿದ್ದರು. ತುಂಬ ಖುಷಿ ಆಯಿತು. ಅದ್ರ ಜೊತೆಯಲ್ಲಿ ಜನದ ಜೊತೆಲಿ ಬಿಸಿಲಂತೂ ನಿನ್ನೆ ಏನು ಕಷ್ಟ ಬಿಸಿಲಿತ್ತೋ ಗೊತ್ತಿಲ್ಲ. ಬೇಸಿಗೆಯಲ್ಲಿರುತ್ತೆ ಹಂಗಿತ್ತು ಬಿಸಿಲು, ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್. ಆದರೂ ಜನ ಏನು ಕಮ್ಮಿ ಇಲ್ಲ, ಅಷ್ಟು ಜನ ಇದ್ದರು ನೋಡಿ. ಇಲ್ಲೊಬ್ಬ ಪುಣ್ಯಾತ್ಮ ಮರದ ಮೇಲೆ ಎಷ್ಟು ಪೀಕಲ್ಲಿ ಇಟ್ಬಿಟ್ಟು ಬಾವುಟನ ಈ ರೀತಿ ಹಾರಿಸ್ತಾ ಇದ್ದಾರೆ. ಕುತ್ಕೊಂಡ್ಲಿ, ಬಟ್ ಆದರೂ ನೋಡಿ ಎಷ್ಟು ಮೇಲೆ ಕುಂತಿದ್ದಾರೆ ಅಂದರೆ, ರಂಬೆ ಮೇಲೆ ಕುಂತಿದ್ದಾರೆ. ಬಿದ್ದಿ ಏನಾದರೂ ಆಯಿತು ಅಂದರೆ ಅದೊಂದು ಬ್ಯಾಡ್ ನೇಮ್. ಈಗ ನೋಡಿ, ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಹಂಗೂ ಹಿಂಗೂ ಎಷ್ಟಾಗುತ್ತೆ ನನಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಆ ಜನದಲ್ಲೇ ಸೌಂಡ್ ತುಂಬ ಇದೆ, ಸೊ ಅದಕ್ಕೆ ನ್ಯೂಟ್ಗೆ ಹಾಕಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ, ಬಸ್ ಮೇಲೆಲ್ಲ ಹತ್ತು ಕುಂತಿದ್ದಾರೆ. ಆಟೋ, ಕಾರ್ ಯಾವುದೂ ಬಿಟ್ಟಿಲ್ಲ. ಅಷ್ಟು ಜನ, ಇನ್ನೂ ಅವರು ಟೀಮ್ ಬಂದೇ ಇಲ್ಲ RCB. ಅಷ್ಟು ಜನ ಬೆಳಗ್ಗೆ 10 ಗಂಟೆ 9-10 ಗಂಟೆಯಿಂದನೇ ಜನ ಇದ್ದಾರೆ. ಅಷ್ಟು ಜನ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ. ಮಳೆ ಕೂಡ ಬಂತು. ಒಂದು 4:30 ಮಳೆ ಬಂತು, ಮಳೆ ಬಂತು. ಆಮೇಲಿಲ್ಲ, ಬಟ್ ಆದರೂ ಮಧ್ಯಾಹ್ನ ಆಯ್ತಲ್ಲ ಬಿಸಿಲು. ಅಯ್ಯೋ ದೇವರೇ, ಅಷ್ಟು ಬಿಸಿಲಿತ್ತು. ಆದರೂ ಕೂಡ ಜನ ಬಿಸಿಲಿದೆ ಅಂತ ಯಾರೂ ಬರದೇ ಇಲ್ಲ. ಅಷ್ಟು ಜನ ಬಂದಿದ್ದರು ನೋಡಿ. ಎಷ್ಟು ಜನ, ಎಲ್ಲಿ ನೋಡಿದ್ರು ಜನ ಜನ ಜನ. ಅದು 18 ವರ್ಷದ ಕನಸು ನನಸಾಗಿದೆಯಲ್ಲ, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ನೋಡಿ, ಯಾವ ಬಿಸಿಲು ಕೂಡ ನಮಗೆ ಇದಾಗ್ತಾ ಇಲ್ಲ. ಅಷ್ಟು ಜನ ಇದ್ದರು, ತುಂಬಾ ಜನ ಇದ್ದರು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ಸ್ ಹೋಗಿದ್ದು. ಅವ್ರು ತುಂಬ ಮುಂದೆ ಹೋದರು. ನಾನು ನನ್ನ ಹಸ್ಬೆಂಡ್ ಒಂಚೂರು ಹಿಂದೆನೇ ಉಳ್ಕೊಂಬಿಟ್ಟು. ಅಷ್ಟು ಜನ ನೂಕೋದಕ್ಕೆ ಇದು ಮಾಡಿಬಿಟ್ರು. ಭಯ ಆಗೋಯ್ತು. ಅಷ್ಟು ನುಗ್ಗಲು ಅಷ್ಟು ಜನ. ಈ ಲೇಡೀಸ್ ಇದ್ದಾರೆ, ಮಕ್ಕಳಿದ್ದಾರೆ ಅಂತ ನೋಡ್ತಾನೆ ಇಲ್ಲ, ಹಂಗೆ ನೂಗ್ತಾಯಿದ್ರು. ಆ ರೀತಿ ಇತ್ತು ನಿನ್ನೆ ಅಂತೂ. ಸಿಕ್ಕಾಬಟ್ಟೆ ನೋಡಿ, ಕೆಲವರು ಆಗ್ತಾಯಿಲ್ಲ ಅಂತ ಮನೆಗೆ ಹೋಗ್ತಿರೋರು ಇದ್ದಾರೆ. ಸಿಕ್ಕಾಬಟ್ಟೆ ಜನ, ಅಷ್ಟು ನೂಗ್ಲು ಆಗೋಯ್ತು. ನೋಡ್ತಾ ಇದ್ದೀರಲ್ಲ, ಕೆಲವರೆಲ್ಲ ವಾಪಸ್ ಹೋಗ್ತಾ ಇರೋದು ನೋಡಿ. ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಜನ ನೋಡಿ ಫ್ರೆಂಡ್ಸ್, ಹೆಂಗಿದ್ದಾರೆ. ಜೇನುಗೂಡಲ್ಲಿ ಹುಳು ಇರುತ್ತಲ್ಲ, ಹಂಗಿದ್ದಾರೆ ನೋಡ್ರಿ. ಎಷ್ಟು ಜನ ಇದ್ದಾರೆ ನೋಡಿ. ಯಪ್ಪ ದೇವರೇ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಜನ ಇದ್ದಾರೆ. ನಮ್ಮ RCB ಅಂದರೆ ಸುಮ್ಮನೆ ಫ್ಯಾನ್ಸ್ ನೋಡಿ ಫ್ರೆಂಡ್ಸ್. ಖುಷಿ ಆಗುತ್ತೆ ನೋಡೋದಕ್ಕೆ. ಸರಿ ಅಂದ್ಬಿಟ್ಟು ಆಗಲ್ಲ ಅಂದ್ಬಿಟ್ಟು ನಾವು ವಾಪಸ್ ಬಂದ್ಬಿಟ್ಟು ನಾವು ಅವರು ಉಳ್ಕೊಂಡಿದ್ರಲ್ಲ ತಾಜ್ ವೆಸ್ಟ್ ಎಂಡ್ ಹೋಟೆಲ್, ಅಲ್ಲಿಗೆ ಬಂದು. ಅಲ್ಲೂ ಕೂಡ ಕಮ್ಮಿ ಏನಿರಲಿಲ್ಲ ಬಿಡಿ. ಅಪ್ಪ ಅಷ್ಟು ಜನ ಇದ್ದರು, ಅಷ್ಟು ಫ್ಯಾನ್ಸ್ ಇದ್ದರು ಅಲ್ಲೂ. ನೋಡ್ತಾ ಇದ್ದೀರಲ್ಲ ನೀವೇ ಎಷ್ಟು ಜನ ಇದ್ದಾರೆ ಅಂತ. ಈ ರೈಟ್ ಲೆಫ್ಟ್ 2 ಕಡೆನೂ ನಿಂತಿದ್ದಾರೆ ಜನ. ಪೊಲೀಸ್ನವ್ರಿಗೆ ಎಷ್ಟೇ ಅವರು ಪ್ರಯತ್ನ ಪಟ್ಟರು ಆಗ್ತಾನೆ ಇಲ್ಲ, ಅಷ್ಟು ಫ್ಯಾನ್ಸ್ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ನೋಡಿ, ಮೀಡಿಯಾದವ್ರು ಇದ್ದಾರೆ. ಅವರು ಈಚೆ ಗೇಟಿಂದ ಈಚೆ ಕಾಯ್ತಾ ಇದ್ದಾರೆ. ಅವರಿನ್ನೂ ಬಸ್ ಹೊರಟಿಲ್ಲ. ಆಗಾಗಲೇ ನೋಡಿ ಜನ ನೋಡಿ ಫ್ರೆಂಡ್ಸ್ ಎಷ್ಟಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ. RCB ಅಂದರೆ ಸುಮ್ಮನೆನಾ, ಜನ ಹಿಂಗೇನೆ ಯಾವತ್ತಿದ್ರು. RCB ಅಷ್ಟೇ ನೋಡಿ. ಜನ ನೋಡಿ, ನೋಡ್ತಾ ಇದ್ದೀರಲ್ಲ. ನಾವು ಟ್ರೈ ಮಾಡಿದೋ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನನ್ನ ಹಸ್ಬೆಂಡು ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಬಂದಿದ್ದವರು ಅವರು ಕೂಡ ಮಾಡಿ ಒಂದು ಸ್ವಲ್ಪ ಪೇಜ್ ಕಳಿಸಿದ್ದಾರೆ. ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ನೋಡಿ, ಪೊಲೀಸ್ನವ್ರು ಹೇಳಿದಾಗ ಆ ಕಡೆ ಹೋಗ್ತಾರೆ, ಅದಿದ್ದಂತೆ ಈ ಕಡೆ ಬರ್ತಾರೆ. ಕೆಲವರು ಚಪ್ಪಲಿ ಬಿಟ್ಟು ಓಡ್ತಾ ಇದ್ದಾರೆ. ಅವ್ರಿಗೇನು ಒಟ್ಟಿನಲ್ಲಿ ನೋಡಬೇಕಷ್ಟೆ. ಚಪ್ಪಲಿ ಬಿಟ್ಟು ಓಡ್ತಾ ಇದ್ದಾರೆ ಅಂದರೆ ಅಪ್ಪ ದೇವರೇ, ಅಷ್ಟು ಜನ. ಈ ಕಡೆ ಹೆಣ್ಮಕ್ಳು ಕೂಡ ಹಂಗೇನೆ RCB ಅಂತಲೇ ಅಪ್ಪ ದೇವರೇ ಹಾಗೆ ಹೇಳ್ತಾಯಿದ್ರು. RCB ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಅಂತೂ ಇಂತೂ ಬಸ್ ಬಂತು, 2 ಬಸ್ ಬಂತು ನೋಡಿ. ಹೆಂಗೆ ಬರ್ತಾಯಿದ್ದಾರೆ ನೋಡಿ, ಮೊಬೈಲ್ಗಳು ಹಿಡ್ಕೊಂಡು.
ಆದರೂ ಪೊಲೀಸ್ನವರಲ್ಲಿ ಒಂದಿಬ್ಬರು ಮೂವರು ಹೊಡೆದ್ರು, ಆದ್ರೂ ಕೇಳ್ತಿಲ್ಲ. ಒದೇನೆ ಅವ್ರಿಗೆ ಒದೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಪೊಲೀಸ್ನವರು ಅದಕ್ಕಿಂತ ಟ್ರಿಬಲ್ ಅಂತ ಹೇಳ್ಬೋದು. ಅಷ್ಟು ಫ್ಯಾನ್ಸ್ ಇದ್ರು, ಅಷ್ಟು ಫ್ಯಾನ್ಸ್ ಎಷ್ಟು ಪಕ್ಕ ಇಲ್ಲ ನೋಡ್ತಾ ಇದ್ದೀರಲ್ಲ. ಈಗ ಇದು ವಿಧಾನಸೌಧ ಹತ್ರ ಬಸ್ ಹೋಗ್ತಾ ಇದೆ ನೋಡಿ. ಹಿಂದೆ ಕೂಡ ಬಸ್ ಹಿಂದೆ ಎಷ್ಟು ಪೊಲೀಸ್ ಜೀಪ್ ಇರ್ಬೋದು, ವ್ಯಾನ್ಗಳು ಇರ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ ಅದರಲ್ಲಿ, ಆದರೂ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ಜನ ಬಂದಿದ್ರು ನೋಡ್ತಾ ಇದ್ದಾರಲ್ಲ. ನೋಡಿ ಈ ರೀತಿ ಓಡೋಗ್ತಾರೆ. ಏನಾದರೂ ಆಯಿತು ಅಂದರೆ ನೀವೇ ನೋಡ್ತಾ ಇದ್ದೀರಾ ಟಿ ವಿ ನ್ಯೂಸ್ ಚಾನಲಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ಅಂತ. ನೋಡಿ ಹೇಗೆ ಓಡೋಗ್ತಾ ಇದ್ದಾರೆ. ಹೆಣ್ಮಕ್ಳು ಕೂಡ ಬಸ್ಸಿಂದೇ ಓಡೋಗ್ತಾ ಇರೋದದು. ಏನಾದರೂ ಬಿದ್ದು ಇದ್ದು ಏನಾದರೂ ಆಯಿತು ಅಂದರೆ ಸುಮ್ಮನೆ ಕೆಟ್ಟ ಹೆಸರು ಬರುತ್ತೆ. ನೋಡಿ ಇವರು ಕೂಡ ಹೀಗೆ ಇದ್ದಾರೆ ಬಿಡಿ. ನೋಡಿ ಹೇಗೆ ಓಡೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬಿಡಿ. ನೋಡಿ ಅಂತೂ ಇಂತೂ ವಿಧಾನಸೌಧ ಹತ್ರ ಬಸ್ ಬಂದಿದೆ. ಎಲ್ಲ ಟೀಮಲ್ಲಿರೋವಂಥ ಮೆಂಬರ್ಸ್ ಎಲ್ಲ ಇಳಿತಾ ಇದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಹಾಡು ಪ್ಲೇ ಮಾಡೋಂಗಿಲ್ಲ, ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮಾಡಿರಲಿಲ್ಲ, ಸೊ ಅದಕ್ಕೆ ಇದನ್ನೇ ಒಂದು ಬೈಟ್ ಹಾಕಿದ್ದೀನಿ ಅಷ್ಟೇ. ಪ್ಲೀಸ್ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಸಲ ಕಪ್ಪು ನಮ್ಮದೇ.